ನಮಸ್ಕಾರ, ಫ್ರೀಡಮ್ ಸ್ಪೆಷಲ್ಗೆ ಸ್ವಾಗತ. ನಾನು ಅನ್ವಿ. ತಾಜ್ ಮಹಲ್ ಅನ್ನೇ 3 ಬಾರಿ ಮಾರಾಟ ಮಾಡಿದ್ದ ಭಾರತದ ಅತಿದೊಡ್ಡ ವಂಚಕ ನಟ್ವರ್ಲಾಲ್ ಇವನ್ನು ಮಾಡಿದ್ದು ಕ್ರೈಮ್ ಆದ್ರೂ ಯಾವುದೇ ಕತ್ತಿ, ಬಂದೂಕು, ಚಾಕು ಏನೂ ಹಿಡಿಲೇ ಇಲ್ಲ. ಈ ರೀತಿಯ ಕ್ರೈಮ್ ಮಾಡಬಹುದು ಅಂತ ಇಡೀ ಜಗತ್ತಿಗೆ ತೋರಿಸಿದ್ದ ಕಿಲಾಡಿ ಇವನು. ಇವತ್ತಿಗೂ ಯಾರಾದ್ರೂ ವಂಚನೆ ಮಾಡಿದ್ರೆ ನೀನೇನು ದೊಡ್ಡ ನಟ್ವರ್ಲಾಲ್ ಅಂದುಕೊಂಡಿದ್ದೀಯಾ ಅಂತ ಪ್ರಶ್ನೆ ಮಾಡ್ತಾರೆ. ನಟ್ವರ್ಲಾಲ್ ನಿಜವಾದ ಹೆಸರು ಮಿಥಿಲೇಶ್ ಕುಮಾರ್ ಶ್ರೀವಾತ್ಸವ್. ಹುಟ್ಟಿದ್ದು ಬಿಹಾರದ ಸಿವಾನ್ ಜಿಲ್ಲೆಯ ಭಾಂಗ್ರಾ ಎಂಬ ಹಳ್ಳಿಯಲ್ಲಿ. ವೃತ್ತಿಯಿಂದ ಈತ ಒಬ್ಬ ವಕೀಲ. ಆದ್ರೆ ಈತನ ಬುದ್ಧಿ ಓಡಿದ್ದು ಮಾತ್ರ ಕ್ರೈಮ್ ಲೋಕದಲ್ಲಿ. ಇವ ಅಂತಿಂತ ಸಾಧಾರಣವಾದ ಕ್ರೈಮ್ ಮಾಡಲಿಲ್ಲ. ವಿದೇಶಿ ಪ್ರವಾಸಿಗರಿಗೆ ತಾನು ಸರ್ಕಾರಿ ಅಧಿಕಾರಿ ಎಂದು ನಂಬಿಸಿ ಬರೋಬ್ಬರಿ 3 ಬಾರಿ ತಾಜ್ ಮಹಲ್ ಅನ್ನೇ ಮಾರಾಟ ಮಾಡಿದ್ದ ಭೂಪ ಈತ. ಬರೀ ತಾಜ್ ಮಹಲ್ ಅಷ್ಟೇ ಅಲ್ಲ, ದೆಹಲಿಯ ಕೆಂಪು ಕೋಟೆಯನ್ನೇ 2 ಬಾರಿ ಮತ್ತು ಭಾರತದ ಸಂಸತ್ ಭವನವನ್ನೇ 1 ಬಾರಿ ಮಾರಾಟ ಮಾಡಿ ಆಗಿನ ಕಾಲದಲ್ಲೇ ಕೋಟ್ಯಾಂತರ ಹಣ ಮಾಡಿದ್ದ ಭೂಪ. ಅಷ್ಟೇ ಅಲ್ಲ, ಈತ ಯಾರ ಸಹಿಯನ್ನಾದರೂ ಕೂಡ ನಕಲು ಮಾಡಿಬಿಡ್ತಿದ್ದ. ಅಂದಿನ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರ ಸಹಿಯನ್ನೇ ನಕಲು ಮಾಡಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಕಬಳಿಸಿದ್ದ. ಈತನ ಜೀವನ ಎಷ್ಟು ರೋಚಕವಾಗಿತ್ತೆಂದ್ರೆ ಬಾಲಿವುಡ್ ಸಿನಿಮಾ ಮಂದಿ ಇವನ ಅನೇಕ ಸಿನಿಮಾಗಳನ್ನ ತೆಗೆದ್ರು. ಅಮಿತಾಬ್ ಬಚ್ಚನ್ ಅಭಿನಯದ ಸೂಪರ್ ಹಿಟ್ ಸಿನಿಮಾ ಮಿಸ್ಟರ್ ನಟ್ವರ್ಲಾಲ್ 1979ರಲ್ಲಿ ಬಿಡುಗಡೆ ಆಯಿತು. ಇಮ್ರಾನ್ ಹಶ್ಮಿ ನಟನೆಯ ರಾಜ್ ನಟ್ವರ್ಲಾಲ್ ಚಿತ್ರವೂ ಕೂಡ ಇವನ ವಂಚನೆಯ ಐಡಿಯಾಗಳ ಸುತ್ತಲೇ ಸಾಗುತ್ತೆ. ಆದ್ರೆ ಎಷ್ಟೇ ಕ್ರೈಮ್ ಮಾಡಿದ್ರೂ ಅವನ ಬಗ್ಗೆ ಇರುವ ಒಳ್ಳೆಯ ಅಭಿಪ್ರಾಯ ಎಂದ್ರೆ ಅವನು ತಮ್ಮ ಹಳ್ಳಿಯಲ್ಲಿ ರಾಬಿನ್ ಹುಡ್ ಎಂದೇ ಹೆಸರಾಗಿದ್ದ. ಇವತ್ತಿಗೂ ಅವನ ಊರಿನಲ್ಲಿ ಅವನ ಬಗ್ಗೆ ಸಾಫ್ಟ್ ಕಾರ್ನರ್ ಇದೆ. ಯಾಕೆ ಅಂತೀರಾ? ಅವನು ಶ್ರೀಮಂತರು ಮತ್ತು ಸರ್ಕಾರಿ ಕಚೇರಿಗಳಿಗೆ ಮಾತ್ರ ಮೋಸ ಮಾಡ್ತಾ ಇದ್ದ. ಇದರಿಂದ ಬಂದ ಹಣವನ್ನ ತನ್ನ ಹಳ್ಳಿಯಲ್ಲಿ ಬಡವರಿಗೆ ಹಂಚುತ್ತಿದ್ದ. ನಟ್ವರ್ಲಾಲ್ ಮೇಲೆ ಒಟ್ಟು 100ಕ್ಕೂ ಹೆಚ್ಚು ಕೇಸ್ಗಳಿದ್ವು. ಆತನಿಗೆ ಬರೋಬ್ಬರಿ 113 ವರ್ಷಗಳ ಶಿಕ್ಷೆಯನ್ನ ವಿಧಿಸಲಾಗಿತ್ತು. ಅವನ ಬುದ್ಧಿವಂತಿಕೆ ಎಷ್ಟಿತ್ತೆಂದ್ರೆ ಈತ ಸುಮಾರು 8 ಬಾರಿ ಜೈಲಿನಿಂದ ಪರಾರಿಯಾಗಿದ್ದ. ತನ್ನ 84ನೇ ವಯಸ್ಸಿನಲ್ಲೂ ಪೊಲೀಸರಿಗೆ ಚಳ್ಳೆ ಹಣ್ಣನ್ನ ತಿನ್ನಿಸ್ತಾ ಇದ್ದ. 1996ರಲ್ಲಿ ಕೊನೆಯ ಬಾರಿಗೆ ಪೊಲೀಸರ ಕಣ್ತಪ್ಪಿಸಿ ರೈಲ್ವೆ ಸ್ಟೇಷನ್ನಿಂದ ಮಾಯವಾಗಿದ್ದ. ಆಮೇಲೆ ಆತ ಯಾರ ಕೈಗೂ ಕೂಡ ಸಿಗಲೇ ಇಲ್ಲ. ಇಲ್ಲಿಯವರೆಗೂ ಕೂಡ ಪತ್ತೆಯಾಗಿಲ್ಲ. ಆದ್ರೆ 2009ರಲ್ಲಿ ಆತನ ವಕೀಲರು ನಟ್ವರ್ಲಾಲ್ ಸತ್ತಿದ್ದಾನೆ, ಆತನ ಎಲ್ಲಾ ಕೇಸ್ಗಳನ್ನ ನಿಲ್ಲಿಸಬೇಕು ಎಂದು ಕೋರ್ಟ್ಗೆ ಕೇಳಿಕೊಂಡಿದ್ರು. ಆದ್ರೆ ಆತನ ಸಾವು ಇವತ್ತಿಗೂ ಒಂದು ನಿಗೂಢ ರಹಸ್ಯವಾಗಿದೆ. ನಟ್ವರ್ಲಾಲ್ ಭಾರತೀಯ ಅಪರಾಧ ಲೋಕದಲ್ಲಿ ವಂಚನೆಯ ಪಿತಾಮಹ ಎಂದೇ ಕರೆಯಲ್ಪಟ್ಟಿದ್ದಾನೆ. ಇದು ಇವತ್ತಿನ ಫ್ರೀಡಮ್ ಸ್ಪೆಷಲ್. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನೆಲ್.